ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ನೋಡಿ ಒಂದು ಕಡೆ ಕೋಪನೂ ಬಂತು, ಒಂದು ಕಡೆ ನಗುನೂ ಬಂತು. ಈ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಅಲ್ಲಿರೋ ಒಂದು ಟೀಮ್ಗೆ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟೀಮಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂದರೆ ಶಾಸ್ತ್ರಿ, ಡಾಕ್ಟರು, ಮಂಗಳೂರಿನ ಸ್ಪರ್ಧಿ ಒಬ್ಬರು ಕುಮಾರಿ, ಮತ್ತು ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಈಗ ಇವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಟೀಮಿನ ಲೀಡರು ಶಾಸ್ತ್ರಿ. ಇವನೇನು ಲೀಡರ್ ಆಗಿರಲಿಲ್ಲ, ಹೇಮಲತಾ ಬಿಟ್ಟೋದ್ರು ಅಂತ ಇವನ್ನ ಲೀಡರ್ ಮಾಡಿರೋದು. ಈಗ ಇವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. 1 ರಿಂದ 4 ಸ್ಥಾನ ಇದೆ. ಈ 4 ಸ್ಥಾನದಲ್ಲಿ ಯಾವ್ಯಾವ ಸ್ಪರ್ಧಿಗಳು ನಿಂತ್ಕೊಬೋದು, ಯಾರು ಆ ಟೀಮಲ್ಲಿ ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡಲ್ಲ, ಇದ್ರ ಪ್ರಕಾರ 1 ರಿಂದ 4ನೇ ಸ್ಥಾನದಲ್ಲಿ ನಿಲ್ಲಿಸಬೇಕು. ಈ ಒಂದು ಟಾಸ್ಕು ಬಿಗ್ ಬಾಸ್ ಮನೆಯೊಳಗಡೆ ಕೊಟ್ಟಿದ್ರು. ಸಂಗೀತ ವಿನಯ್ ಇದ್ದ ಸೀಸನಲ್ಲೂ ಈ ಟಾಸ್ಕ್ ಕೊಟ್ಟಿದ್ರು. ಅವ್ರು ಅವಾಗ ಏನೆಲ್ಲ ಕಿತ್ತಾಡಿದ್ರು ನಾವೆಲ್ಲ ನೋಡಿದ್ವಿ. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಈ ಟಾಸ್ಕ್ನ ಕೊಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಡಾಕ್ಟರ್ನ 1ನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಇನ್ನೊಬ್ಬ ಮಹಿಳಾ ಸ್ಪರ್ಧಿ ಇದ್ದಾಳೆ, ಅವಳನ್ನ 2ನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಕುಮಾರಿನ ನೀನು ಯಾವ ಸ್ಥಾನದಲ್ಲಿ ನಿಂತ್ಕೊಬೋದು ಅಂತ ಕೇಳಿದಾಗ 2ನೇ ಸ್ಥಾನದಲ್ಲಿ ಹೋಗಿ ನಿಂತ್ಕೊತಾಳೆ. ಅವಳು ಕೊಡೋ ಕಾರಣ ಏನು ಅಂದರೆ, ನಾನು ಫಿಸಿಕಲಿ ವೀಕ್ ಇರ್ಬೋದು, ಆದರೆ ನನಗೆ ಮಾತಲ್ಲೇ ಕುಸ್ತಿ ಕೊಡೋ ತಾಕತ್ತಿದೆ ಅಂತ ಹೇಳ್ತಿದ್ದಾಳೆ. ಆದರೆ ಆ ಟೀಮ್ ಕ್ಯಾಪ್ಟನ್ ಆಗಿರೋ ಶಾಸ್ತ್ರಿ ಕುಮಾರಿನ 4ನೇ ಸ್ಥಾನದಲ್ಲಿ ನಿಲ್ಲಿಸ್ತಿದ್ದಾನೆ. ಅವನು 4ನೇ ಸ್ಥಾನದಲ್ಲಿ ನಿಲ್ಲಿಸಿರೋದಕ್ಕೆ ಕುಮಾರಿ ಏನು ಹೇಳ್ತಿದ್ದಾಳೆ ಅಂದರೆ, ಶಾಸ್ತ್ರಿಗಳೇ ನನ್ನಿಲ್ಲಿ ಸೆಲೆಕ್ಟ್ ಮಾಡ್ತೀರಾ ನೀವು, ಈಗಂತ ನಾನು ನಿಮ್ಮ ಹತ್ರ ನಾಟಕ ಆಡಬೇಕಾ, ಇದನ್ನು ಅನುಕರಣೆ ಮಾಡ್ತಾ ತೋರಿಸ್ತಿದ್ದಾಳೆ. ಅವಳು ಈ ಮಾತನ್ನ ಯಾಕಂದ್ಲು ಅಂತ ನಮಗೆ ಗೊತ್ತಾಗ್ತಿದೆ. ನಾವಿಲ್ಲಿ ಸ್ಟೇಜ್ ಮೇಲೆ ಏನೇನು ನಡೆಯುತ್ತೆ ಅಂತ ಮಾತ್ರ ನೋಡ್ತಿರ್ತೀವಿ, ಆದರೆ ಅವ್ರಿಗೆ ಸ್ಟೇಜ್ ಹಿಂದೆ ಏನೇನೆಲ್ಲ ನಡೆಯುತ್ತೆ, ನಿಜವಾಗ್ಲೂ ಅಲ್ಲಿ ಏನೇನು ನಡೆಯುತ್ತೆ ಅಂತ ಗೊತ್ತಿರತ್ತೆ. ಅದಕ್ಕೆ ಅವಳು ಈ ಮಾತನ್ನ ಹೇಳ್ತಿರ್ತಾಳೆ. ಈ ಮಾತು ನನಗೂ ನಿಜ ಅನಿಸ್ತು. ಈ ಹಿಂದೇನು ಶಾಸ್ತ್ರಿ ಇದೇ ಕೆಲಸ ಮಾಡಿದ್ದ. ಒಂದು ಟಾಸ್ಕ್ ಅಂತ ಕೊಟ್ಟಿದ್ರು. ಆ ಟಾಸ್ಕ್ನ ಯಾರಾದರೂ ಇಬ್ರು ಆಡಬೇಕಿತ್ತು. ಯಾರು ಆಡಬೇಕು ಅಂತ ಅವರಲ್ಲೇ ಮಾತಾಡ್ಕೊಂಡು ಬಂದಿದ್ರು. ಆದರೆ ಸ್ಟೇಜ್ ಮೇಲೆ ಬಂದಮೇಲೆ ಶಾಸ್ತ್ರಿ ಹೇಳಿದ ಹೆಸರೇ ಬೇರೆ ಇತ್ತು. ಆ ಟಾಸ್ಕ್ ಆಡೋದಕ್ಕೆ ಇವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದ. ಮತ್ತೊಬ್ಬ ಸ್ಪರ್ಧಿನ ಡಾಕ್ಟರ್ನ ಸೆಲೆಕ್ಟ್ ಮಾಡಿದ್ದ. ಆದರೆ ಇವ್ರು ಮಾತಾಡ್ಕೊಂಡಿದ್ದೇ ಬೇರೆ. ಶಾಸ್ತ್ರಿ ಮತ್ತು ಚರಣ್ ಇವರಿಬ್ರು ಹೋಗೋಣ ಅಂತ ಮಾತಾಡ್ಕೊಂಡು ಬಂದಿದ್ರು. ಆದರೆ ಸ್ಟೇಜ್ ಮೇಲೆ ಬಂದ ತಕ್ಷಣ ಡಾಕ್ಟರ್ ಹೆಸರು ತಗೊಳ್ತಾನೆ. ಅದಕ್ಕೆ ಇವರಿಬ್ರು ನಡುವೆ ಸ್ವಲ್ಪ ಜಗಳನೂ ಆಯಿತು. ಈಗ ಕೊಟ್ಟಿರೋ ಟಾಸ್ಕಲ್ಲಿನೂ ನಾವು ಈ ಪ್ರೋಮೋ ನೋಡ್ತಿದ್ರೆ ಡಾಕ್ಟರ್ನೇ 1ನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಇದೆಲ್ಲ ನೋಡ್ತಿದ್ರೆ ಕುಮಾರಿ ಹೇಳ್ತಾ ಇರೋದು ನಿಜ ಅಂತಲೇ ಅನಿಸತ್ತೆ. ಅವನಲ್ಲಿ ಅವ್ರು ಆಡ್ತಾ ಇರೋ ಟಾಸ್ಕ್ ನೋಡಿ ಸೆಲೆಕ್ಟ್ ಮಾಡ್ತಿಲ್ಲ. ಯಾರು ಇವನ ಜೊತೆ ಚೆನ್ನಾಗಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ದಾನೆ. ಚರಣ್ನ ಯಾವ ಸ್ಥಾನದಲ್ಲಿ ನಿಂತ್ಕೊಂತಿ ಅಂತ ಕೇಳ್ತಿದ್ರೆ 1ನೇ ಸ್ಥಾನದಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಶಾಸ್ತ್ರಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನಿನಗೆ 4 ತುಂಡು ಬಟ್ಟೆ ಹಾಕೊಳ್ಳೋಕ್ಕೆ ಸಾಮರ್ಥ್ಯ ಇಲ್ಲ, ಇನ್ನು ಬಾಲ್ ತಳ್ಬಿಡ್ತೀಯ ಅಂತ ಹೇಳ್ತಿದ್ದಾನೆ. ಆ ಎಪಿಸೋಡ್ ನೋಡಿದ್ರೇ ಇದು ಏನು ಅಂತ ಗೊತ್ತಾಗೋದು. ಆದರೆ ಇವನು ಶಾಸ್ತ್ರಿ ಮಾಡ್ತಾ ಇರೋ ಕೆಲಸ ನೋಡ್ತಿದ್ರೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಈಗಲೇ ಒಂದು ಮಾತು ಮೇಲೆ ನಿಲ್ತಾ ಇಲ್ಲ ಅವನು. ಅಲ್ಲೇ ಬೇರೆ ಥರ ಮಾತಾಡಿ ಇಲ್ಲೇ ಬಂದು ಬೇರೆ ಥರ ಮಾತಾಡ್ತಿದ್ದಾನೆ. ಇವನು ಸೆಲೆಕ್ಟ್ ಆಗಿದ್ದು ಯಾವ ರೀತಿ ಅಂತ ನಾವೆಲ್ಲ ಚೆನ್ನಾಗಿ ನೋಡಿದ್ವಿ. ಅಕ್ಕ ಸೆಲೆಕ್ಟ್ ಮಾಡಿ, ಅಮ್ಮ ಸೆಲೆಕ್ಟ್ ಮಾಡಿ ಅಂತ ಸೆಲೆಕ್ಟ್ ಆದ ಇವನು ಹಿಂದೆ ಏನು ಮಾತಾಡ್ದಂತ ನಮಗೆ ಗೊತ್ತಿಲ್ಲ. ಸ್ಟೇಜ್ ಮೇಲೆ ಏನು ಮಾತಾಡ್ತಾನೋ ಅದು ಮಾತ್ರನೇ ಗೊತ್ತಾಗೋದು. ಆದರೆ ಇವನು ಹಿಂದೆ ಯಾವ ರೀತಿ ಮಾತಾಡ್ತಾನೆ ಅಂತ ಅಲ್ಲಿರೋ ಸ್ಪರ್ಧಿಗಳೇ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಅದೇ, ಇವನು ಮಾಡ್ತಾ ಇರೋದು ಅದೇ. ಆ ಎಪಿಸೋಡ್ ನೋಡಿ ಏನು ಅನಿಸುತ್ತೆ ಮಾತಾಡ್ತೀನಿ ಅದ್ರ ಬಗ್ಗೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.